ನೀವು ಮನುಷ್ಯರಾಗಿ ಹುಟ್ಟಿದ್ದೀರೋ, ನೀವು ಪ್ರಪಂಚದ ಅನೇಕ ರಹಸ್ಯಗಳನ್ನು ತಿಳ್ಕೊಂಡಿರಬಹುದು. ಅದು ನಮ್ಮ ಸ್ವಾರ್ಥದ ಉಪಯೋಗಕ್ಕೆ ಆಗಿರ್ಬೋದು. ಆದರೆ ನಿಜವಾಗಿ ನೀವು ಪಡಿಬೇಕಾದ ಜ್ಞಾನ ಅಂದರೆ ಈ ಕ್ಷೇತ್ರದ ಬಗ್ಗೆ, ಕ್ಷೇತ್ರಜ್ಞನಾದ ನನ್ನ ಬಗ್ಗೆ ತಿಳುವಳಿಕೆ ಏನಿದೆಯೋ ಅದೇ ಜ್ಞಾನ ಅಂತ ನಾನಂತೇನೆ. ಸಂಸ್ಕೃತ ತುಂಬ ಅರ್ಥವತ್ತಾದ ಒಂದು ಭಾಷೆ. ಶರ್ ಈರ ಈ ಎರಡು ಶಬ್ದಗಳು ಸೇರಿ ಶರೀರ ಅಂತ ಒಂದು ಶಬ್ದ ಆಗಿದೆ. ಇದಂ ಶರೀರಂ, ನಮ್ಮ ದುಃಖಕ್ಕೆ ಕಾರಣವಾದ್ರಿಂದ ಹಾಗೂ ಮತ್ತೊಬ್ಬರ ಪ್ರೇರಣೆಗೆ ಒಳಪಟ್ಟಿರೋದರಿಂದ ಶರೀರ ಅಂತ ಅನಿಸಿಕೊಳ್ಳುವ ಇದು ಕ್ಷೇತ್ರಂ. ತಪ್ಪು ತಿಳಿಬಾರ್ದು. ನಮ್ಮ ನಿಮ್ಮೆಲ್ಲರ ಕಣ್ಣು ಕೈಕಾಲುಗಳಿಂದ ಕೂಡಿದ ಈ ದೇಹವು ಕ್ಷೇತ್ರ ಅಂತ ಕೃಷ್ಣನ ಅಭಿಪ್ರಾಯ ಅಲ್ಲ. ಇಲ್ಲಿ ಕ್ಷೇತ್ರ ಅನ್ನೋ ಶಬ್ದ ನಾವು ತೀರ್ಥಕ್ಷೇತ್ರ ಅಂತೇನು ಹೇಳ್ತೀವೋ ಆ ಅರ್ಥದಲ್ಲಿ ಬಳಕೆ ಇಲ್ಲ. ಇವೆಲ್ಲವನ್ನು ಸಂಗ್ರಹವಾಗಿ ನಾನು ನಿನಗೆ ಹೇಳ್ತೇನೆ, ಕೇಳು ಅಂತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ಗೀತೆಯ 12ನೇ ಅಧ್ಯಾಯಕ್ಕೆ ದ್ವಿತೀಯ ಷಟ್ಕ ಮುಗಿದಿದೆ. 6, 12. 13ನೇ ಅಧ್ಯಾಯದಿಂದ ತೃತೀಯ ಷಟ್ಕ, ಕೊನೆಯ 6 ಅಧ್ಯಾಯಗಳು ಇದು ಆರಂಭವಾಗ್ತದೆ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಈ ಅಧ್ಯಾಯದ ಹೆಸರು. ಪ್ರಥಮಾಧ್ಯಾಯದಲ್ಲಿ ಭಗವಂತನ ಪ್ರಾಪ್ತಿಗೆ ಬೇಕಾದ ಸಾಧನೆಗಳನ್ನು ತ್ರೈಗುಣ್ಯ ವಿಷಯಾ ವೇದಾಃ ಎಂಬಲ್ಲಿಂದ ಹೇಳಿ, ಅನಂತರ ಭಗವಂತನ ಸ್ವರೂಪ ಧ್ಯಾನದ ಬಗ್ಗೆ ದ್ವಿತೀಯ ಷಟ್ಕದಲ್ಲಿ ನಿರೂಪಣೆ ಮಾಡಲಾಗಿದೆ. ಅವೆರಡರ ಸಂಗ್ರಹ ರೂಪವಾದದ್ದು ಈ 3ನೆಯ ಷಟ್ಕ, ತೃತೀಯ ಷಟ್ಕ. ಅಲ್ಲಿ ಸಾಧನೆಯ ಬಗ್ಗೆಯೂ ಕೆಲವು ಅಂಶಗಳಿವೆ. ನತ್ವೇವಾಹಂ ಅಂತ ದ್ವಿತೀಯಾಧ್ಯಾಯದಲ್ಲಿ ಜೀವನ ನಿತ್ಯತ್ವ ಅನಾದಿತ್ವ ಏನು ಹೇಳಲಾಗಿದೆಯೋ ಅದರ ಸಂಗ್ರಹವೂ ಇದೆ. 7ನೇ ಅಧ್ಯಾಯದಲ್ಲಿ ಭೂಮಿ ರಾಪೋ ನಲೋ ವಾಯು ಅಂತ ಪಂಚಭೂತಗಳ ಬಗ್ಗೆ ನಿರೂಪಣೆ ಏನಿದೆಯೋ ಅದರ ಸಂಗ್ರಹವೂ ಇದೆ. ಹೀಗೆ ಪ್ರಥಮ ಮತ್ತು ದ್ವಿತೀಯ ಷಟ್ಕದಲ್ಲಿ ಹೇಳಿದ ವಿಷಯಗಳ ಸಂಗ್ರಹಾತ್ಮಕವಾದದ್ದು ಈ ತೃತೀಯ ಷಟ್ಕ. ಅದರಲ್ಲಿ ಮೊದಲನೆಯ ಶ್ಲೋಕ ಅರ್ಜುನನ ಪ್ರಶ್ನೆಯ ರೂಪದಲ್ಲಿ ಇದೆ. ಕೆಲವು ಪಾಠಗಳಲ್ಲಿ ಈ ಶ್ಲೋಕ ಇರೋದಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ಈ ಶ್ಲೋಕವನ್ನು ಹೇಳಿ ಅರ್ಥವನ್ನು ಬರೆದಿದ್ದಾರೆ. ಶ್ಲೋಕ: ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಪದವಿಭಾಗ: ಪ್ರಕೃತಿಂ ಪುರುಷಂ ಚ ಏವ ಕ್ಷೇತ್ರಂ ಕ್ಷೇತ್ರಜ್ಞಂ ಏವ ಚ ಏತತ್ ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಅರ್ಜುನ: ಕೃಷ್ಣ, ಕೇಶವ, ಏತತ್ ವೇದಿತುಮಿಚ್ಛಾಮಿ, ಇದನ್ನು ತಿಳಿಯಲು ನಾನು ಬಯಸ್ತೇನೆ. ನನಗೆ ಈ ವಿಷಯವನ್ನು ನಿನ್ನಿಂದ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ. ಯಾವುದು? ಪ್ರಕೃತಿ. ಪ್ರಕೃತಿ ಅಂದರೆ ಈ ಜಗತ್ತಿಗೆ ಮೂಲ ಕಾರಣವಾದ ಒಂದು ಜಡತತ್ವ.
ಅದು ಸೂಕ್ಷ್ಮ ರೂಪದ್ದು, ತ್ರಿಗುಣಾತ್ಮಕವಾದದ್ದು. ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳನ್ನು ಹೊಂದಿದ ಜಗತ್ತಿನ ಅಂತಿಮ ಸೂಕ್ಷ್ಮ ರೂಪ ಪುರುಷಂ. ಪುರುಷ ಅಂದರೆ ಪರಮಾತ್ಮನಿಗೂ ಈ ಶಬ್ದ ಇದೆ, ಪುರುಷ ಸೂಕ್ತ ಎಂಬಲ್ಲಿ ಪುರುಷ ಅಂದರೆ ಪರಮಾತ್ಮ. ಆದರೆ ಇಲ್ಲಿ ಪುರುಷಂ ಜೀವಂ ಅಂತ ರಾಘವೇಂದ್ರ ಸ್ವಾಮಿಗಳು ಅರ್ಥ ಹೇಳ್ತಾರೆ. ಪುರುಷ ಅಂದರೆ ಜೀವ. ಅಲ್ಲಿಗೆ ಜಡತತ್ವಕ್ಕೆ ಮೂಲವಾದ ಪ್ರಕೃತಿ, ಚೇತನ ತತ್ವ ಪುರುಷ. ಕ್ಷೇತ್ರಂ, ಈ ಕ್ಷೇತ್ರದ ಬಗ್ಗೆ ನನಗೆ ಜ್ಞಾನ ಬೇಕು, ತಿಳಿಬೇಕು. ಕ್ಷೇತ್ರ ಅಂದರೆ ಏನು, ಯಾವುದನ್ನು ಕ್ಷೇತ್ರ ಅಂತ ಕರೀತಾರೆ? ಇಲ್ಲಿ ಕ್ಷೇತ್ರ ಅನ್ನೋ ಶಬ್ದ ನಾವು ತೀರ್ಥಕ್ಷೇತ್ರ ಅಂತೇನು ಹೇಳ್ತೀವೋ ಆ ಅರ್ಥದಲ್ಲಿ ಬಳಕೆ ಇಲ್ಲ. ಕ್ಷಿಣೋತಿ ಪ್ರಾಪ್ನೋತಿ ಇತಿ ಕ್ಷೇತ್ರಂ, ದೇವರ ಆವಾಸಕ್ಕೆ ಸಾನ್ನಿಧ್ಯಕ್ಕೆ ಪಾತ್ರವಾದದ್ದು ಅಂತ ಅರ್ಥ. ಯಾವ್ಯಾವುದು ಆ ಮೂಲತತ್ವಗಳು, ಅದನ್ನು ಕ್ಷೇತ್ರ, ಅದರ ಬಗ್ಗೆ ನಾನು ತಿಳಿಬೇಕಾಗಿದೆ. ಇನ್ನು ನಾಲ್ಕನೇದು ಕ್ಷೇತ್ರಜ್ಞಂ. ಏನು ಕ್ಷೇತ್ರ ಇದೆಯೋ ಅದನ್ನು ತಿಳಿದ ವ್ಯಕ್ತಿ ಕ್ಷೇತ್ರಜ್ಞ, ಕ್ಷೇತ್ರವನ್ನು ತಿಳಿದವನು. ಈ ಜಗತ್ತಿಗೆ ಕಾರಣವಾದ ಅನೇಕ ತತ್ವಗಳು ಕ್ಷೇತ್ರ ಅಂತ ಅನಿಸಿಕೊಂಡ್ರೆ ಅವುಗಳ ಕೂಲಂಕಷ ಜ್ಞಾನ ಇರುವವನು ಯಾರು, ಅವನ ಬಗ್ಗೆ ನನಗೆ ವಿವರಣೆ ಬೇಕು. ಅಲ್ಲಿಗೆ 4 ಆಯಿತು. 5ನೇದ್ದು ಜ್ಞಾನಂ. ಜ್ಞಾನಂ ಅನ್ನೋದಕ್ಕೆ ಇದು ಸಂಸ್ಕೃತದ ಶಬ್ದ. ಸಂಸ್ಕೃತ ತುಂಬ ಅರ್ಥವತ್ತಾದ ಒಂದು ಭಾಷೆ. ಜ್ಞಾನಂ ಅಂದರೆ ತಿಳುವಳಿಕೆ ಅಂತಲೂ ಅರ್ಥ ಇದೆ. ತಿಳುವಳಿಕೆಗೆ ಸಾಧನ ಇಂದ್ರಿಯಗಳು, ಜ್ಞಾನದ ಕಾರಣಗಳು. ಇಂದ್ರಿಯ ಆಗಬಹುದು, ಅನುಮಾನ ಆಗಬಹುದು, ಅಥವಾ ಮಾತುಗಳು ಆಗಬಹುದು. ನಾವು ಯಾವುದರಿಂದ ಜ್ಞಾನವನ್ನು ಪಡಿತೀವೋ ಅವೆಲ್ಲ ಜ್ಞಾನಂ. ಜ್ಞಾನಂ ಜ್ಞಾನ ಸಾಧನಂ. ನಾವು ಜ್ಞಾನವನ್ನು ಯಾವ ಇಂದ್ರಿಯದ ಮೂಲಕವೋ ಬೇರೆ ಪ್ರಮಾಣಗಳ ಮೂಲಕವೋ ಪಡಿತೀವೋ ಅದರ ಬಗ್ಗೆ ತಿಳಿಸು. ಅಲ್ಲಿಗೆ ಪೂರ್ವಾರ್ಧದಲ್ಲಿ 4, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ. ಉತ್ತರಾರ್ಧದಲ್ಲಿ 2, ಜ್ಞಾನ ಮತ್ತು ಜ್ಞೇಯ. ಜ್ಞೇಯ ಅಂದರೆ ತಿಳಿಯಲ್ಪಡುವ, ತಿಳಿಯಬೇಕಾದ ವಿಷಯ. ಹೀಗೆ ತಿಳಿಯಬೇಕಾದ ವಿಷಯ, ತಿಳುವಳಿಕೆಗೆ ಕಾರಣವಾದ ಪ್ರಮಾಣಗಳು. ಈ 6ರ ಬಗ್ಗೆ ನನಗೆ ತಿಳಿಯಬೇಕು ಅಂತ ಇಚ್ಛೆ ಇದೆ ಶ್ರೀಕೃಷ್ಣ, ಅದನ್ನು ಹೇಳು. ಮತ್ತೆ ಶ್ಲೋಕ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಮುಂದಿನ ಶ್ಲೋಕ. ಇದಕ್ಕೆ ಶ್ರೀಕೃಷ್ಣ ಅರ್ಜುನ ಕೇಳಿದ ಕೂಡಲೇ ಆ ವಿಷಯವನ್ನು ಹೇಳ್ತೇನೆ ಅಂತಾನೆ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞಮಿತಿ ತದ್ವಿದಃ. ಪದವಿಭಾಗ. ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತಿ ಅಭಿಧೀಯತೆ ಏತತ್ ಯಹ. ಏತದ್ಯೋ ಎಂಬಲ್ಲಿ 2 ಶಬ್ದ ಸೇರಿಕೊಂಡಿದೆ. ಏತತ್ ಯಹ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞಂ ಇತಿ ತದ್ವಿದಃ. ಈ ಶ್ಲೋಕದ ಬಗ್ಗೆ ಬೇರೆ ಬೇರೆ ಭಾಷ್ಯಕಾರರು
ಬೇರೆ ರೀತಿಯ ವಿವರಣೆಗಳನ್ನು ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ವಿವರಣೆ ಹೀಗಿದೆ. ಕೌಂತೇಯ ಅಂತ ಶ್ರೀಕೃಷ್ಣ ಅರ್ಜುನನನ್ನು ಸಂಬೋಧಿಸಿದ್ದಾನೆ. ಕುಂತಿಯ ಮಗನೇ, ಇದಂ ಶರೀರಂ ಕ್ಷೇತ್ರಂ ಇತಿ ಅಭಿಧೀಯತೆ. ನೀನು ಕ್ಷೇತ್ರ ಅಂದರೆ ಏನು ಅಂತ ಕೇಳಿದ್ದಿ. ಕ್ಷೇತ್ರ ಅಂದರೆ ಏನು ಗೊತ್ತೋ ಅರ್ಜುನ? ಈ ಶರೀರವೇ ಕ್ಷೇತ್ರ. ಇಲ್ಲಿ ಇದಂ ಅಂದರೆ ಎದುರುಗಡೆ ಇರುವಂಥದ್ದು ಅಂತ ಅರ್ಥ. ಶ್ರೀಕೃಷ್ಣ ಇದಂ ಶರೀರಂ ಅಂತ ತನ್ನ ಕಡೆಗೆ ಬಿಟ್ಟು ಮಾಡಿ ಹೇಳಲಿಲ್ಲ. ಅವನು ಇದಂ ಶರೀರಂ ಅಂತ ಎದುರುಗಡೆ ತನಗೆ ಕಾಣುವ, ಅವನು ಸರ್ವಜ್ಞ, ಎಲ್ಲವನ್ನೂ ನೋಡುವವ, ತನಗೆ ಕಾಣುವ ಪ್ರಪಂಚವನ್ನು ಬಿಟ್ಟು ಮಾಡಿ ಇದಂ ಶರೀರಂ ಕ್ಷೇತ್ರಂ ಅಂದಿದ್ದಾನೆ. ಅಲ್ಲಿಗೆ ಈ ಶರೀರ ಮಾತ್ರ, ನಮ್ಮ ದೇಹ, ಇದು ಕ್ಷೇತ್ರ ಅಂತ ಅಭಿಪ್ರಾಯ ಅಲ್ಲ. ಕೃಷ್ಣನ ಎದುರುಗಡೆ ಅವನಿಗೆ ಕಾಣುವ ಶರೀರಂ, ಶರ್ ಈರ, ಈ ಎರಡು ಶಬ್ದಗಳು ಸೇರಿ ಶರೀರ ಅಂತ ಒಂದು ಶಬ್ದ ಆಗಿದೆ. ಶರ್ ಅಂದರೆ ಶೃ ಅನ್ನೋದು ಆ ಶಬ್ದದ ಮೂಲ. ಶ್ರೀಹಿಂಸಾಯಾಮ್, ಹಿಂಸೆ ಅಂತ ಅರ್ಥ. ಶರ್ ಅಂದರೆ ಹಿಂಸೆಗೆ ಕಾರಣವಾದದ್ದು. ಅಂದರೆ ನಮ್ಮ ಈ ದೇಹ, ನಮ್ಮ ಜೀವನ, ಚೇತನನ ಹಿಂಸೆಗೆ ಕಾರಣ ಆಗಿದೆ. ಅನುಕೂಲಕ್ಕೆ ಎಷ್ಟು ಕಾರಣನೋ, ಈ ಶರೀರ ಬಂದಾಗ, ಈ ಶರೀರವನ್ನು ಬಿಟ್ಟು ಹೋದಾಗ ಅಷ್ಟೇ ಹಿಂಸೆ, ವೇದನೆ ನಮಗೆ ಆಗ್ತದೆ. ಆದ್ದರಿಂದ ಶರ್ ಅಂದರೆ ಹಿಂಸೆಗೆ ಕಾರಣ. ಈರ ಅಂದರೆ ಪ್ರೇರಣೆ ಕೊಡುವವನು, ಪ್ರೇರಿಸಲ್ಪಡುವಂಥದ್ದು. ದೇವರು ಇದರ ಒಳಗಡೆ ಇದ್ದು ಏನಾಗಬೇಕು, ಏನು ಮಾಡಬೇಕು ಅನ್ನೋ ಸಂಕಲ್ಪದಿಂದ ಅದರಿಂದ ಕೆಲಸ ನಡೆಸ್ತಾನೆ. ಅದನ್ನ ಇದಂ ಶರೀರಂ, ಇದು ನಮ್ಮ ದುಃಖಕ್ಕೆ ಕಾರಣವಾದ್ರಿಂದ ಹಾಗೂ ಮತ್ತೊಬ್ಬರ ಪ್ರೇರಣೆಗೆ ಒಳಪಟ್ಟಿರೋದರಿಂದ ಶರೀರ ಅಂತ ಅನಿಸಿಕೊಳ್ಳುವ ಇದು ಕ್ಷೇತ್ರಂ. ಇದಕ್ಕೆ ಕ್ಷೇತ್ರ ಅಂತ ಹೆಸರು. ಕ್ಷೇತ್ರ ಅಂದರೆ ಶಿಣೋತಿ ಪ್ರಾಪ್ನೋತಿ ಭಗವಾನ್ ಇದು ಕ್ಷೇತ್ರ. ಭಗವಂತನ ಸಾನ್ನಿಧ್ಯಕ್ಕೆ ಪಾತ್ರವಾದದ್ದು. ಇದು ಶರೀರವೆನಿಸಿದೆ, ಭಗವಂತನ ಸಾನ್ನಿಧ್ಯಕ್ಕೆ ಪಾತ್ರವಾಗಿದೆ. ಆದ್ದರಿಂದ ನಮ್ಮ ಸುಖ ದುಃಖಗಳಿಗೆ ಕಾರಣವಾದ ಇವೆಲ್ಲವೂ ಕ್ಷೇತ್ರ, ಭಗವಂತನ ಆವಾಸ ಸ್ಥಾನವಾದ್ದರಿಂದ ಕ್ಷೇತ್ರ ಅಂತ ಅನಿಸಿಕೊಂಡಿದೆ. ಅದು ಯಾವುದು ಅಂತ ಮುಂದೆ ಹೇಳ್ತಾನೆ. ಅಲ್ಲಿಗೆ ಒಟ್ಟಿನಲ್ಲಿ ತಪ್ಪು ತಿಳಿಬಾರದು. ನಮ್ಮ ನಿಮ್ಮೆಲ್ಲರ ಕಣ್ಣು ಕೈಕಾಲುಗಳಿಂದ ಕೂಡಿದ ಈ ದೇಹವು ಕ್ಷೇತ್ರ ಅಂತ ಕೃಷ್ಣನ ಅಭಿಪ್ರಾಯ ಅಲ್ಲ. ಅವನಿಗೆ ಕಾಣುವ ಈ ಪ್ರಕೃತಿಯಿಂದ ಹುಟ್ಟುವ ಕೆಲವು ತತ್ವಗಳು, ಅದನ್ನು ಇದಂ ಶರೀರಂ ಅಂತ ತೋರಿಸಿ ಇದು ಕ್ಷೇತ್ರ ಅಂತ. ಕ್ಷೇತ್ರ ಯಾವುದು ಅನ್ನುವ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳಿದ್ದಾನೆ. ಅಲ್ಲಿ ನಮ್ಮ ಶರೀರ ಮಾತ್ರವಲ್ಲದೆ, ನಾನು ಈ ಜಗತ್ತಿಗೆ ಮೂಲ ಕಾರಣವಾದ ಸೂಕ್ಷ್ಮವಾದ ಏನು ಪ್ರಕೃತಿ ಅಂತ ಹೇಳಿದೇನೋ, ಆ ಪ್ರಕೃತಿಯಿಂದ ಹುಟ್ಟುವ ಪದಾರ್ಥಗಳನ್ನು ಕ್ಷೇತ್ರ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಇನ್ನು ಕ್ಷೇತ್ರಜ್ಞ ಯಾರು ಅಂತ ಎರಡನೇ ಪ್ರಶ್ನೆ ಅರ್ಜುನಂದು. ಅದಕ್ಕೆ ಕೃಷ್ಣನ ಉತ್ತರಾರ್ಧದಲ್ಲಿ ಏತತ್ ಯೋ ವೇತ್ತಿ ತಂ ಕ್ಷೇತ್ರಜ್ಞಂ ಇತಿ ತದ್ವಿದಃ ಪ್ರಾಹು. ಇದು ಕ್ಷೇತ್ರ ಆದರೆ, ಕ್ಷೇತ್ರಜ್ಞ ಅಂದರೆ ಕ್ಷೇತ್ರವನ್ನು ತಿಳಿದವನು. ನಾನು ಮುಂದೆ ಹೇಳುವ ಕ್ಷೇತ್ರವನ್ನು ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ. ಅದಕ್ಕೆ ಸಂಕ್ಷೇಪವಾಗಿ ನನ್ನ ಮುಂದೆ ಕಾಣುವ ನೋಡು ಇವೆಲ್ಲವೂ ಕೂಡ ಅರ್ಜುನ ಕ್ಷೇತ್ರ.
ಅದನ್ನು ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ. ಯಾರು ಅಂತ ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿಯನ್ನು ನಿರ್ದೇಶ ಮಾಡದೆ ಕ್ಷೇತ್ರ ಯಾವುದು ಅಂತ ತೋರಿಸಿ ಅದನ್ನು ತಿಳಿದ ಒಬ್ಬ ವ್ಯಕ್ತಿ ಅವನು ಕ್ಷೇತ್ರಜ್ಞ ಅಂತ ಅರ್ಜುನನ 2 ಪ್ರಶ್ನೆಗಳಿಗೆ ಸ್ಥೂಲವಾಗಿ ಸಮಾಧಾನವನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಮತ್ತೆ ಶ್ಲೋಕ ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞಮಿತಿ ತದ್ವಿದಃ. ತದ್ವಿದಃ ಅಂದರೆ ಅದನ್ನು ಬಲ್ಲವರು, ಕ್ಷೇತ್ರವನ್ನು ಬಲ್ಲವರು. ಕ್ಷೇತ್ರವನ್ನು ತಿಳಿದವನು ಯಾರಿದ್ದಾನೋ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಯಾರು ಕ್ಷೇತ್ರಜ್ಞ? ಕೃಷ್ಣ ಹೇಳ್ತಾನೆ, ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಪದವಿಭಾಗ ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋಃ ಜ್ಞಾನಂ ಯತ್ ತತ್ ಜ್ಞಾನಂ ಮತಂ ಮಮ. ಇಲ್ಲಿ ಶರೀರ ಅಂತ ಹಿಂದೆ ಪ್ರಸ್ತುತವಾಗಿದೆ. ಆ ಶರೀರವನ್ನು ಕ್ಷೇತ್ರ ಅಂತ ಹೇಳಿ ಈ ಕ್ಷೇತ್ರವನ್ನು ತಿಳಿದವನು ಕ್ಷೇತ್ರಜ್ಞ ಅಂತ ನಿರ್ದಿಷ್ಟವಾಗಿ ಯಾರು ಅಂತ ಹೇಳಲಿಲ್ಲ ಶ್ರೀಕೃಷ್ಣ. ಇಲ್ಲಿ ಹೇಳ್ತಾನೆ, ಮಾಂ ಕ್ಷೇತ್ರಜ್ಞಂ ವಿದ್ಧಿ. ಯಾರು ಆ ಕ್ಷೇತ್ರಜ್ಞ ಅಂದರೆ ನಾನೇ ಅಂದ ಕೃಷ್ಣ. ಅರ್ಜುನ, ಮಾಂ ನನ್ನನ್ನು ಕ್ಷೇತ್ರಜ್ಞನ್ ವಿದ್ಧಿ. ಕ್ಷೇತ್ರಜ್ಞ ಅಂದರೆ ಕ್ಷೇತ್ರವನ್ನು ಬಲ್ಲವನು ಅಂದರೆ ಅದು ನಾನೇ. ಈ ಶರೀರವನ್ನು ಇಟ್ಕೊಂಡ್ರೆ ಇದರ ಬಗ್ಗೆ ನಮಗೆ ಮಾಹಿತಿ ಇರಬಹುದು. ಆ ಅರ್ಥದಲ್ಲಿ ಕ್ಷೇತ್ರಜ್ಞರು ನಾವು ಅಂತ ಹೇಳಬಹುದು. ಆದರೆ ಕೃಷ್ಣ ಹೇಳುವ ಕ್ಷೇತ್ರ ಇದನ್ನು ಮೀರಿದ ವಿಸ್ತೃತವಾದ ಒಂದು ಕ್ಷೇತ್ರ. ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದ್ದರಿಂದ ಈ ಶರೀರದ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಇರೋದರಿಂದ ನಮ್ಮನ್ನು ಕ್ಷೇತ್ರಜ್ಞರು ಅಂತ ಹೇಳುವಂತಿಲ್ಲ. ಕೃಷ್ಣ ಹೇಳಿದ, ನಾನು ಹೇಳುವ ಕ್ಷೇತ್ರವನ್ನು ತಿಳಿದವನು ನಾನೇ. ಆದ್ದರಿಂದ ಮಾಂ ಸರ್ವಕ್ಷೇತ್ರೇಷು, ಅಲ್ಲಿಗೆ ಈ ಶರೀರ ಅಂತ ಅರ್ಥ ಅಲ್ಲ, ನಾನು ಮುಂದೆ ಹೇಳಲಿರುವ ಎಲ್ಲ ಕ್ಷೇತ್ರಗಳಲ್ಲೂ ಕ್ಷೇತ್ರಜ್ಞಂ, ಅವುಗಳ ಪೂರ್ಣ ಮಟ್ಟದ ಜ್ಞಾನ ಉಳ್ಳವನು ಮಾಂ ವಿದ್ಧಿ, ನಾನು ಅಂತ ತಿಳ್ಕೋ. ನನ್ನನ್ನು ಕ್ಷೇತ್ರಜ್ಞನನ್ನಾಗಿ ತಿಳಿ, ನಾನು ಕ್ಷೇತ್ರಜ್ಞ ಅಂತ ತಿಳಿ. ಅಲ್ಲಿಗೆ ಕ್ಷೇತ್ರವನ್ನು ತಿಳಿದವನು ತಂದ ಕೂಡಲೇ ಯಾರ್ಯಾರನ್ನೋ ನೀನು ಕ್ಷೇತ್ರಜ್ಞ ಅನ್ನಬೇಡ, ಅದು ನಾನೇ ಅಂತ ಮತ್ತೆ ಹೇಳ್ತಾನೆ ಇದರ ಪ್ರಾಶಸ್ತ್ಯವನ್ನು. ಅಲ್ಲಿಗೆ ಕ್ಷೇತ್ರದ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೇನೆ. ಕ್ಷೇತ್ರಜ್ಞ ಯಾರು ಅಂತ ನಿನಗೆ ಬೆಟ್ಟು ತೋರಿಸಿ ಪರಿಚಯಿಸಿದ್ದೇನೆ. ಈ ಎರಡರ ಜ್ಞಾನ, ಕ್ಷೇತ್ರಜ್ಞಯೋ ಜ್ಞಾನ, ಕ್ಷೇತ್ರದ ಜ್ಞಾನ, ಕ್ಷೇತ್ರಜ್ಞನಾದ ನನ್ನ ಜ್ಞಾನ, ಇದೇನಿದೆಯೋ ಯತ್ ತತ್ ಜ್ಞಾನಂ ಮತಂ ಮಮ, ಸರಿಯಾದ ಜ್ಞಾನ ಅಂದರೆ ಇದೆ. ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡಿರಬಹುದು. ನಾನು ಅವನ್ನೆಲ್ಲ ತಿಳಿದಿದ್ದೇನೆ ಅಂತ, ಆ ಜ್ಞಾನವೇ ಜ್ಞಾನ ಅಂತ ಅನ್ನುವ ನಂಬಿಕೆ ನಮಗಿರಬಹುದು. ಕೃಷ್ಣ ಹೇಳ್ತಾನೆ, ಜ್ಞಾನ ಅಂದರೆ ಇದು. ನೀವು ಮನುಷ್ಯರಾಗಿ ಹುಟ್ಟಿದ್ದೀರೋ, ನೀವು ಪ್ರಪಂಚದ ಅನೇಕ ರಹಸ್ಯಗಳನ್ನು ತಿಳ್ಕೊಂಡಿರಬಹುದು. ಅದು ನಮ್ಮ ಸ್ವಾರ್ಥದ ಉಪಯೋಗಕ್ಕೆ ಆಗಿರಬಹುದು. ಆದರೆ ನಿಜವಾಗಿ ನೀವು ಪಡಿಬೇಕಾದ ಜ್ಞಾನ ಅಂದರೆ ಈ ಕ್ಷೇತ್ರದ ಬಗ್ಗೆ, ಕ್ಷೇತ್ರಜ್ಞನಾದ ನನ್ನ ಬಗ್ಗೆ ತಿಳುವಳಿಕೆ ಏನಿದೆಯೋ
ಅದೇ ಜ್ಞಾನ ಅಂತ ನಾನಂತೇನೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞಯೋ ಯತ್ ಜ್ಞಾನಂ ತದೇವ ಜ್ಞಾನಂ ಮಮ ಮತಂ. ನಾನು ಎಲ್ಲರನ್ನು ಜ್ಞಾನಿ ಅಂತ ಕರೆಯೋದಿಲ್ಲ. ಕ್ಷೇತ್ರದ ಬಗ್ಗೆ ಯಾರು ತಿಳಿದಿದ್ದಾರೋ, ಕ್ಷೇತ್ರಜ್ಞನಾದ ನನ್ನವನ್ನು ಯಾರು ತಿಳಿದಿದ್ದಾರೋ ಅವರನ್ನು ಮಾತ್ರ ಜ್ಞಾನಿಗಳು ಅಂತ ನಾನು ಕರಿತೇನೆ ಹೊರತು ಬೇಡದ್ದು ತುಂಬ ಇದೆ, ಅದನ್ನೆಲ್ಲ ತಿಳ್ಕೊಂಡವ್ರನ್ನ ನಾನು ಜ್ಞಾನಿ ಅಂತ ಅನ್ನೋದಿಲ್ಲ. ಜ್ಞಾನ ಅಂದರೆ ಇದೇನೇ ನನಗೆ ಸಮ್ಮತವಾದದ್ದು ಅಂದ ಶ್ರೀಕೃಷ್ಣ. ಮತ್ತೆ ಶ್ಲೋಕ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ನಾಲ್ಕನೆಯ ಶ್ಲೋಕ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಪದವಿಭಾಗ. ತತ್ ಕ್ಷೇತ್ರಂ ಯಚ್ಚ ಯಾದೃಕ್. ಯಚ್ಚ ಎಂಬಲ್ಲಿ ಯತ್ ಚ ಅಂತ ಎರಡು ಶಬ್ದ ಇದೆ. ಯಾದೃಕ್ ಚ ಯದ್ವಿಕಾರಿ ಯತಃ ಚ ಯತ್ ಸಹ ಚ ಯಹ ಯತ್ಪ್ರಭಾವಃ ಚ ತತ್ ಸಮಾಸೇನ ಮೇ ಶೃಣು. ತತ್ಕ್ಷೇತ್ರಂ. ನಾನು ಇದಂ ಶರೀರಂ ತಂದೆ, ನನಗೆ ಕಣ್ಣಿಗೆ ಕಂಡಿದ್ದೆಲ್ಲ ನಿನಗೆ ಕಾಣಬೇಕು ಅಂತಿಲ್ಲ. ಆ ಕ್ಷೇತ್ರ ಯಾವುದು? ಯಚ್ಚ ತತ್ಕ್ಷೇತ್ರಂ. ನನಗೆ ಅಭಿಪ್ರೇತವಾದ ಆ ಕ್ಷೇತ್ರ ಅದು ಯಾವುದು? ಯಾದೃಕ್. ಅದರ ಗುಣಸ್ವಭಾವಗಳು ಯಾವುದು? ಕ್ಷೇತ್ರ ಯಾವುದು? ಯಾದೃಕ್. ಅದು ಯಾವ ರೀತಿಯಾಗಿದೆ, ಅದರ ಗುಣಧರ್ಮಗಳು ಏನು? ಯದ್ವಿಕಾರಿ. ನಾನು ಹೇಳುವ ಕ್ಷೇತ್ರದಿಂದ ವಿಕಾರ ಹೊಂದಿದ ಪದಾರ್ಥಗಳು ಯಾವುವು? ಮಣ್ಣಿದೆ, ಮಡಿಕೆ ಆಗುತ್ತೆ. ನೂಲಿದೆ, ಬಟ್ಟೆ ಆಗುತ್ತೆ. ಒಂದು ಇನ್ನೊಂದಾಗಿ ವಿಕಾರ ಹೊಂದುತ್ತದೆ. ಹಾಗೆ ಕ್ಷೇತ್ರ ಅಂತ ಅನಿಸಿಕೊಳ್ಳುವ ಒಂದು ವಸ್ತು ಇದೆ, ಅದರ ವಿಕಾರಗಳು ಯಾವುದು? ಅದರ ಪ್ರಾಡಕ್ಟ್ಸ್, ಅದರಿಂದ ತಯಾರಾಗುವ ವಸ್ತುಗಳು. ಯದ್ವಿಕಾರಿ. ಯಾವ ವಿಕಾರ ಉಳ್ಳದ್ದು? ಯತಶ್ಚ ಯತ್. ಯತಃ ಯತ್ ಅಂದರೆ ಯಾವುದರಿಂದ ಯಾವುದು ಹುಟ್ಟುತ್ತೆ, ಅಥವಾ ಯತಃ ಯಾರಿಂದ, ಯತ್ ಯಾವುದು ಕ್ರಿಯಾಶೀಲವಾಗಿದೆ. ಈ ಪ್ರಪಂಚದ ಕ್ಷೇತ್ರಕ್ಕೆ ಕ್ರಿಯಾಶೀಲತೆಯು ಯಾರಿಂದ ಬರ್ತದೆ? ಸಚ ಯಹ. ಅವನು ಯಾರು? ಯತ್ ಪ್ರಭಾವಶ್ಚ. ಅವನ ಪ್ರಭಾವ ಏನು? ಗುಣಧರ್ಮಗಳು ಏನು? ತತ್ ಸಮಾಸೇನ ಮೇ ಶೃಣು. ಅದರ ಗುಣಧರ್ಮಗಳನ್ನೆಲ್ಲ ಹೇಳ್ತಾ ಇದ್ದರೆ ಮಹಾಭಾರತ ಯುದ್ಧವೇ ನಡೆಯಲಿಕ್ಕಿಲ್ಲ. ಆದ್ದರಿಂದ ಸಮಾಸೇನ, ಸಂಕ್ಷೇಪವಾಗಿ ನನ್ನಿಂದ ನೀನು ಕೇಳು. ಅಲ್ಲಿಗೆ ಕ್ಷೇತ್ರದ ಸ್ವರೂಪ, ಅದರ ಗುಣಧರ್ಮಗಳು, ಅದರ ವಿಕಾರಗಳು, ಅದನ್ನು ಪ್ರೇರಿಸುವವನು, ಅವನ ಪ್ರಭಾವ, ಇವೆಲ್ಲವನ್ನು ಸಂಗ್ರಹವಾಗಿ ನಾನು ನಿನಗೆ ಹೇಳ್ತೇನೆ, ಕೇಳು ಅಂತ. ಹೀಗೆ ಕ್ರಮಬದ್ಧವಾಗಿ ಒಂದರಿಂದ ಒಂದನ್ನು ಶ್ರೀಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಮತ್ತೆ ಶ್ಲೋಕ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸಚ ಯೋ ಯತ್ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಇಲ್ಲಿಗೆ ಈ ದಿನದ ನಿರೂಪಣೆಯನ್ನು ಶ್ರೀಕೃಷ್ಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಗೀತಾ ಪ್ರವಚನದ ಸೇವೆಯನ್ನು ಡಾಕ್ಟರ್ ಶ್ರೀಕಾಂತಾಚಾರ್ಯ ಬುರ್ಲಿ
ಇವರು ನಿರ್ವಹಿಸಿದ್ದಾರೆ. ಅವರಿಗೆ ಭಗವದ್ಭಕ್ತಿ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣ.